ಕನ್ನಡದ ಅತಿದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 12 ಶುರುವಾಗಿ ಒಂದು ವಾರ ಮುಕ್ತಾಯಗೊಂಡಿದೆ. ಎರಡನೇ ವಾರದ ಶುರುವಿನಲ್ಲೇ ಕಾಕ್ರೋಚ್ ಸುದಿಗೆ ಬಿಗ್ ಬಾಸ್ ಅಸುರಾದಿ ಪಟ್ಟ ನೀಡಿದ್ದಾರೆ. ಹೌದು, ಬಿಗ್ ಬಾಸ್ ಶುರುವಾದ ಮೊದಲ ವಾರಕ್ಕೆ ಕಾಕ್ರೋಚ್ ಸುದಿ ಫಿನಾಲೆ ಮೊದಲ ಕಂಟೆಂಟರ್ ಆಗಿ ಆಯ್ಕೆಯಾಗಿದ್ದರು. ಹೀಗಾಗಿ ಎರಡನೇ ವಾರದ ಶುರುವಿನಲ್ಲೇ ಕಾಕ್ರೋಚ್ ಸುದಿಗೆ ಬಿಗ್ ಬಾಸ್ ಅಸುರಾಧಿಪತಿ ಪಟ್ಟ ನೀಡಿದ್ದಾರೆ. ಮನೆಯ ಮೊಟ್ಟ ಮೊದಲ ಫೈನಲಿಸ್ಟ್ ಆಗಿರೋ ಸುದಿ ಇನ್ನು ಮುಂದೆ ಕಲರ್ಸ್ ಕನ್ನಡ ಬಿಡುಗಡೆ ಮಾಡಿದ ಪ್ರೋಮೋದಲ್ಲಿ ಬಿಗ್ ಬಾಸ್ ಮನೆಯ ಮೊಟ್ಟ ಮೊದಲ ಫೈನಲಿಸ್ಟ್ ಆಗಿರುವ ಸುದಿ ಇನ್ನು ಮುಂದೆ ಅಸುರ ಸರ್ವೋಚ್ಚ ಅಧಿಪತಿ ಎಂದಿದ್ದಾರೆ. ಅಸುರ ಸರ್ವೋಚ್ಚ ಅಧಿಪತಿ. ಬಿಗ್ ಬಾಸ್ ಕಾಕ್ರೋಚ್ ಸುದಿಗೆ ಅಸುರಾಧಿಪತಿ ಪಟ್ಟ ನೀಡುತ್ತಿದ್ದಂತೆ ಮನೆಯ ವಾತಾವರಣವೇ ಬದಲಾಗಿದೆ. ಈಗ ಸುದಿ ಮಾಡಿದ್ದೇ ನಿಯಮ, ಆಡಿದ್ದೇ ಆಟವಾಗಿದೆ. ಇನ್ನು ಭಾನುವಾರದ ಸಂಚಿಕೆಯಲ್ಲಿ ಬಿಗ್ ಬಾಸ್ ಮನೆಯಿಂದ ಇಬ್ಬರು ಸ್ಪರ್ಧಿಗಳು ಎಲಿಮಿನೇಟ್ ಆಗಿದ್ದಾರೆ. ಅಮಿತ್ ಹಾಗೂ ಕರಿಬಸಪ್ಪ ಬಿಗ್ ಬಾಸ್ ಮನೆಗೆ ಬಂದ ಮೊದಲ ವಾರವೇ ವೀಕ್ಷಕರಿಂದ ಕಡಿಮೆ ವೋಟ್ ಪಡೆದು ಹೊರಗಡೆ ಬಂದಿದ್ದಾರೆ.